ನಾಳೆ ಭಾರತ್ ಬಂದ್ ಬಂದ್ ಬಂದ್. ನಾಳೆ ದೇಶಾದ್ಯಂತ ಭಾರತ ಬಂದ್ಗೆ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿವೆ. ನಾಳೆ ದೇಶ ಬಂದ್ಗೆ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿವೆ. ಸುಮಾರು 10 ಕೇಂದ್ರ ಕಾರ್ಮಿಕ ಸಂಘಗಳಿಂದ ಈ ಒಂದು ಮುಷ್ಕರಕ್ಕೆ ಕರೆ ಕೊಡಲಾಗಿದ್ದು, ಈ ನಾಳಿನ ಬಂದ್ನಲ್ಲಿ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾಗವಹಿಸುವಂತಹ ಸಾಧ್ಯತೆ ಇದೆ ಮತ್ತು ಪ್ರತಿಭಟನೆ ಕೂಡ ಮಾಡ್ತಾರೆ. ಕೇಂದ್ರ ಕಾರ್ಮಿಕ ರೈತ ವಿರೋಧಿ ನೀತಿ ವಿರೋಧಿಸಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪ್ರಶ್ನೆ ನಿಮಗೆ, ಓಕೆ ಬಂದ್ ಮಾಡ್ತಾ ಇದ್ದಾರೆ, ನಾಳೆ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅಂತಲ್ವಾ? ಹಾಲು, ಪೇಪರ್, ತರಕಾರಿ ಸಿಗುತ್ತಾ ಸಿಗಲ್ವಾ? ಸ್ಕೂಲ್ಗಳು ಹೆಂಗೆ? ಕಾಲೇಜ್ಗಳಿಗೆ ರಜೆ ಇರುತ್ತಾ? ರಸ್ತೆ ಮೇಲೆ ಆಟೋ ಟ್ಯಾಕ್ಸಿಗಳು ಓಡಾಡ್ತಾವ? BMTC KSRTC ಬಸ್ಗಳು ರೋಡಿಗೆ ಇಳಿತಾವ? ಬ್ಯಾಂಕ್ ಇರುತ್ತಾ ಇಲ್ವಾ? ಮೆಟ್ರೋ ಸಿಗುತ್ತಾ ಇಲ್ವಾ? ನಾಳೆ ಅಂಚೆ ಕಚೇರಿಗಳು, ಕಲ್ಲಿದ್ದಲು ಗಣಿಗಾರಿಕೆಗಳು, ಘಟಕಗಳೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ನಿಮಗೆ ಪ್ರಶ್ನೆ ಇರುತ್ತಲ್ವಾ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅಂತ. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಪ್ರಮುಖ ಕಾರಣಗಳನ್ನ ಇಟ್ಕೊಂಡು ಕಾರ್ಮಿಕರು ಕೆಲ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ಬಂದ್ ಮಾಡ್ತಾ ಇದ್ದಾರೆ ದೇಶಾದ್ಯಂತ. ಈ ಒಂದು ಬಂದ್ನಲ್ಲಿ 25 ಕೋಟಿಗೂ ಹೆಚ್ಚಿನ ಕಾರ್ಮಿಕರು ಭಾಗವಹಿಸುವಂತಹ ಸಾಧ್ಯತೆ ಇದೆ. ಖಾಸಗಿ ವಲಯದಲ್ಲಿ 10 ಗಂಟೆ ಕೆಲಸ ವಿರೋಧಿಸಿ ಪ್ರತಿಭಟನೆ ಕೆಲ ರಾಜ್ಯಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆಯಲ್ಲ. ಇದು ಗುತ್ತಿಗೆ ಆಧಾರಿತ ನೇಮಕಾತಿಗಳು ಕಾರ್ಮಿಕರ ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾವೆ. ಕಾರ್ಮಿಕ ರೈತ ವಿರೋಧಿ ಕಾಯ್ದೆಯನ್ನ ವಿರೋಧಿಸಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಕಾರ್ಮಿಕರ ಬೇಡಿಕೆಗಳು ಏನು, ಅದರ ಜೊತೆಗೆ ನಾಳೆ ನಿಮಗೆ ಏನ್ ಸಿಗತ್ತೆ ಏನ್ ಸಿಗಲ್ಲ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ಈ ಸಂಹಿತೆಗಳಿದಾವಲ್ಲ, ಕಾರ್ಮಿಕರ ಹಕ್ಕುಗಳನ್ನ ದುರ್ಬಲಗೊಳಿಸ್ತಾ ಇದೆ ಅಂತ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರ್ಮಿಕ ಕಾನೂನುಗಳು ಅಂದ್ರೆ ಕೆಲಸಗಾರರ ಹಕ್ಕುಗಳು ಮತ್ತು ಉದ್ಯೋಗದಾತರ ಜವಾಬ್ದಾರಿಗಳನ್ನ ಕಂಟ್ರೋಲ್ ಮಾಡೋದಲ್ವಾ. ಬಟ್ ಈಗ ನೋಡಿ, 10 ಗಂಟೆ ಕೆಲಸ, ದಿನದ 24 ಗಂಟೆಯಲ್ಲಿ ನೀನು 10 ಗಂಟೆ ಕೆಲಸ ಮಾಡ್ಬೇಕು ಅಂದ್ರೆ ಆತನ ಆರೋಗ್ಯದ ಪರಿಸ್ಥಿತಿ ಏನಾಗ್ಬೇಡ. ಆರೋಗ್ಯ ಮತ್ತು ಸುರಕ್ಷತೆಯನ್ನ ಗಮನಿಸಬೇಕಾಗುತ್ತೆ. ಕೆಲಸದ ಸಮಯ ಓವರ್ ಟೈಮ್, ಹೆಚ್ಚಿಗೆ ನಾವು ಪೇಮೆಂಟ್ ಕೊಡಲ್ಲ, ಬಟ್ 10 ಗಂಟೆ ಮಾಡ್ಬೇಕು. ಇಲ್ಲಿ ತನಕ 8 ಗಂಟೆ ಇದ್ದು 9 ಗಂಟೆ ಆಯ್ತು, ಈಗ 10 ಗಂಟೆ ತನಕ ಇಳಿಸಿದ್ದಾರೆ. ಹಾಗಾಗಿ ಇದರ ಮೇಲೆ ನೀವು ಗಮನವನ್ನ ಹರಿಸಬೇಕು, ಇದನ್ನು ವಾಪಸ್ ತಗೊಳ್ಬೇಕು ಅಂತ. ಅದರ ಜೊತೆಗೆ ಗುತ್ತಿಗೆ ಆಧಾರಿತ ನೇಮಕಾತಿಗಳು ಕಾರ್ಮಿಕರ ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾವೆ, ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಕಾರ್ಮಿಕ ಮತ್ತು ರೈತ ವಿರೋಧಿ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಗೆ ಮತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಓಕೆ, ಇವ್ರದ್ದು ಕೆಲ ಬೇಡಿಕೆಗಳಿದಾವೆ, ಅವೇನು ಅಂತ ಹೇಳ್ಬಿಡ್ತೀವಿ. ಅದರ ಜೊತೆಗೆ ನಾಳೆ ಬಂದ್ ಆಗೋದ್ರಿಂದ ಇದು ಕರ್ನಾಟಕ ಬಂದಲ್ಲ, ಭಾರತ ಬಂದ್. ಇದು ಏನಿರುತ್ತೆ ಏನಿರಲ್ಲ, ಏನ್ ಸಿಗತ್ತೆ ಏನ್ ಸಿಗಲ್ಲ. ಸ್ಕೂಲು, ನಿಮ್ಮ ಮಕ್ಕಳು ನಾಳೆ ಸ್ಕೂಲಿಗೆ ರಜೆ ಹಾಕ್ಬೇಕಾ, ರಜೆ ಇರುತ್ತಾ ಅಥವಾ ಕಳಿಸ್ಬೇಕಾ? ಬಸ್ಗಳು ಓಡಾಡ್ತಾವ, ಆಟೋ ಇರುತ್ತಾ ಅಥವಾ ಇಲ್ವಾ? ಇವೆಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಕೆಲಸಗಾರರ ಹಕ್ಕುಗಳನ್ನ ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಇದೀಗ ಕೆಲ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಾಳೆ ದೇಶ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸುಮಾರು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೊಟ್ಟಿರುವಂತಹ ಬಂದ್ ಇದು. ಹಾಗಾಗಿ ಇದರ ರೂಪುರೇಷೆ ಹೇಗಿರುತ್ತೆ ಅನ್ನುವಂಥದ್ದು ನಾವು ನಾಳೆಯೇ ನಿರ್ಧಾರ ಮಾಡ್ಬೋದು. ಒಂದು 9-10 ಗಂಟೆ ಆಗ್ತಿದ್ದಂತೆ ಅದರ ಕ್ಲಾರಿಟಿ ಸಿಕ್ಬಿಡುತ್ತೆ ನಮಗೆ. ರಸ್ತೆ ಮೇಲೆ ಹೇಗಿರುತ್ತೆ, ಏನು ಜನ ಓಡಾಡ್ತಾ ಇದ್ದಾರಾ, ವೆಹಿಕಲ್ಗಳು ಓಡಾಡ್ತಿದ್ದಾರಾ, ಮತ್ತು ಈಗ 25 ಕೋಟಿ ಜನ ಸೇರಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ, ಇಡೀ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೇಗಿರುವಾಗ ಕರೆ ಕೊಟ್ಟಿರೋದೇನೋ ಹೌದು, ಬಟ್ ಇದಕ್ಕೆ ಆಯಾ ರಾಜ್ಯ ಸರ್ಕಾರಗಳು ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಮತ್ತು ಈ ಒಂದು ಆಟೋ ಚಾಲಕರ ಸಂಘ ಆಗಿರ್ಬೋದು, ಬೇರೆ ಬೇರೆ ಈ ಮೆಟ್ರೋ, ಓಲಾ ಕ್ಯಾಬ್ಗಳು, ಇವೆಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತವೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈ ಬಂದ್ ಹೇಗೆ ಯಶಸ್ವಿನೋ ಮತ್ತೊಂದೋ ಮಗದೊಂದೋ. ಯಾಕಂತ ಹೇಳಿದ್ರೆ ಇದು ಕಾರ್ಮಿಕರು ಮತ್ತು ರೈತ ವಿರೋಧಿ ಕಾಯ್ದೆಯನ್ನ ವಿರೋಧಿಸಿ ಮಾಡ್ತಾ ಇರೋ ಪ್ರತಿಭಟನೆ ಆಗಿರೋದ್ರಿಂದ ರೈತರು ಲಗ್ಗೆ ಇಟ್ರು ಅಂದ್ಕೊಳ್ಳಿ, ಕಂಟ್ರೋಲ್ ಮಾಡಕ್ ಆಗಲ್ಲ. ಓಕೆ, ನಾಳೆ ಏನಿರುತ್ತೆ ಏನಿಲ್ಲ ಅನ್ನೋದನ್ನ ಕೂಡ ನೋಡ್ಬಿಡೋಣ.
ಬ್ಯಾಂಕ್ಗಳು ಕ್ಲೋಸ್ ಆಗಿರುತ್ತೆ ನಾಳೆ. ಗ್ರಾಹಕ ಸೇವೆ, ಹಣಕಾಸು ಚಟುವಟಿಕೆಗಳು ಸ್ಥಗಿತ ಆಗಿರುತ್ತೆ. ಅಂಚೆ ಕಚೇರಿಗಳು, ಕಲ್ಲಿದ್ದಲು ಗಣಿಗಾರಿಕೆ ಘಟಕ ಬಂದ್ ಆಗಿರುತ್ತೆ. ಕಾರ್ಖಾನೆಗಳು ಮತ್ತು ರಾಜ್ಯ ಸಾರಿಗೆ ಬಸ್ಗಳು ಬಂದ್ ಆಗಿರುತ್ತೆ. ಕೆಲ ಶಾಲೆ ಮತ್ತು ಕಾಲೇಜುಗಳು ಕೂಡ ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಬಹುಶಃ ನಿಮಗೆ ವಾಟ್ಸಪ್ನಲ್ಲಿ ಇನ್ಫಾರ್ಮೇಶನ್ ಕಳಿಸ್ಬೋದು ಅಂತ ಕಾಣುತ್ತೆ ನಿಮ್ಮ ಕಾಲೇಜ್ಗಳು ಮತ್ತು ಸ್ಕೂಲ್ಗಳು. ನೋಡಿ, ಸುಮಾರು 4 ಕಾರ್ಮಿಕ ಸಂಹಿತೆಗಳ ರದ್ದತಿಗೆ ಕೋರಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಇದು ನಾಳೆ. ಏನೇನು ಅಂತ ಹೇಳ್ಬಿಡ್ತೀನಿ. ಕಾರ್ಮಿಕರ ಕೆಲಸದ ಅವಧಿ 10 ಗಂಟೆ ಹೆಚ್ಚಳ ಮಾಡಿದ್ರಲ್ಲ, ಅದಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತದೆ. ಈಗಲೇ 8-9 ಗಂಟೆಗೆ ಬೇಡವಾಗಿರೋ ಕಾಯಿಲೆಗಳನ್ನೆಲ್ಲ ಹೊತ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ IT-BT ಕಂಪನಿಗಳು ಆಫೀಸಲ್ಲಿ ಕೆಲಸ ಮಾಡಿದಲ್ಲದೆ ಮನೇಲೂ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ. 18-19 ವರ್ಷಕ್ಕೆ ಕಣ್ಣಿಗೆ ಕನ್ನಡಕ ಹಾಕೊಳ್ತಾ ಇದ್ದಾರೆ. BP, ಶುಗರು, ಥೈರಾಯ್ಡ್ ಎಲ್ಲ ಕಾಯಿಲೆಗಳನ್ನು ಬರೆಸ್ಕೊಳ್ತಾ ಇದ್ದಾರೆ. ಈಗ ಇರೋದನ್ನು 1 ಅವರ್ ಎಕ್ಸ್ಟೆಂಡ್ ಮಾಡಿದ್ರೆ ನೀವು ಕಾರ್ಮಿಕರ ಪರವಾಗಿ ನಿಂತ್ಕೊಂಡಂಗಾಗಲ್ಲ, ಉದ್ಯೋಗದಾತರ ಪರವಾಗಿ ನಿಂತ್ಕೊಂಡಂಗಾಗತ್ತಲ್ವಾ. ಹಾಗಾಗಿ ಇದನ್ನ ಈ ಕೂಡಲೇ ವಾಪಸ್ ತಗೊಳ್ಬೇಕು ನೀವು ಅಂತ ಒಂದು ಬೇಡಿಕೆ. ಅದರ ಜೊತೆಗೆ ಈಗ ಗುತ್ತಿಗೆ ಆಧಾರಿತ ನೇಮಕಾತಿಗಳು ಕಾರ್ಮಿಕರ ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾವೆ. ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಇದಾವಲ್ಲ, ಇದು ಒಂದ್ ರೀತಿ ಕಾರ್ಮಿಕರಿಗೆ ಅಭದ್ರತೆ ಕೊಟ್ಟಂಗೆ, ಯಾವಾಗ ಬೇಕಾದ್ರೂ ತೆಗಿಬಹುದು, ಭದ್ರತೆ ಕೊಟ್ಟಂಗೆ ಆಗಲ್ಲ. ಹಾಗಾಗಿ ಇದನ್ನು ಕೂಡ ವಾಪಸ್ ತೆಗೀರಿ ಅನ್ನೋ ಒಂದು ಕಾರಣ. ಎರಡನೇದಾಯ್ತು. ಈಗ ಮೂರನೇದು, ಹೊಸ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒತ್ತಾಯಿಸಿ, ಹಾಗೆ ಸರ್ಕಾರಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಶಾಶ್ವತ ಉದ್ಯೋಗ ಕೊರತೆಯನ್ನು ನೀಗಿಸಬೇಕು ಅಂತ, ಹಾಗೆ ಕಾರ್ಪೊರೇಟ್ ಹಿತಾಸಕ್ತಿಗೆ ಆದ್ಯತೆ ಕೊಡುವ ನೀತಿಗಳ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅಂತ ಈ ಕಾರ್ಮಿಕ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಕಾರ್ಪೊರೇಟ್ ಹಿತಾಸಕ್ತಿ ಆದ್ಯತೆ ನೀಡುವ ನೀತಿಗಳು ಅಂದ್ರೆ ಏನ್ ಹೇಳಿ? ಅದೇ ಈಗ ಕಂಪನಿ ಪರವಾಗಿ ನಿಂತ್ಕೊಳಕ್ ಹೋಗ್ಬಾರ್ದು, ಕಾರ್ಮಿಕರ ಪರವಾಗಿ ನಿಂತ್ಕೊಳ್ಳಿ. ನೀವು ಉದ್ಯೋಗದಾತರ ಪರವಾಗಿ ಬೇಡ್ರಿ, ಚೂರು ಪಾರು ಸಂಬಳ ತಗೊಂಡು ಮನೆಗೆ ಹೋಗೋ ಕಾರ್ಮಿಕರ ಪರವಾಗಿ ನಿಂತ್ಕೊಳ್ಬೇಕು. ನೀವು 10 ಗಂಟೆ ಓವರ್ ಟೈಮ್, ಇದು OT ಅಂತಾರೆ, ಅದಕ್ಕೆಲ್ಲ ನೀವು ಈಗ ಪ್ರಾಮುಖ್ಯತೆ ಕೊಡ್ತಾ ಹೋದ್ರೆ ಕಾರ್ಮಿಕರ ವಿರುದ್ಧವಾಗಿ ನಿಂತ್ಕೊಂಡಂಗಾಗುತ್ತೆ. ಹಾಗಾಗಿ ತಕ್ಷಣವೇ ಇವೆಲ್ಲವನ್ನು ನೀವು ವಾಪಸ್ ಪಡಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾಳೆ ಸುಮಾರು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆ ಕೊಟ್ಟಿವೆ. ಕಾರ್ಮಿಕರ ಬೇಡಿಕೆಗಳು ಏನು ಅಂತ ನೋಡಿದ್ವಿ, ನಾಳೆ ಏನಿರಲ್ಲ ಅಂತ ನೋಡಿದ್ವಿ. ಏನಿರುತ್ತೆ ಅನ್ನೋದನ್ನ ವೆರಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಆರೋಗ್ಯ ಮತ್ತು ತುರ್ತು ಸೇವೆ, ಇದೆಂತ ಬಂದಾದಂತಹ ಸಂದರ್ಭದಲ್ಲೂ ಇವು ಪ್ರಾಥಮಿಕವಾಗಿ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ರೈಲ್ವೆ ಇರುತ್ತೆ, ರೈಲ್ ಇರುತ್ತೆ, ಮೆಟ್ರೋ ಎಂದಿನಂತೆ ಸಂಚಾರ ಮಾಡುತ್ತೆ, ಹಾಲು, ತರಕಾರಿ, ಪೇಪರ್ ತಲೆ ಕೆಡಿಸ್ಕೊಳ್ಬೇಡಿ ಸಿಗುತ್ತೆ, ಮಾರುಕಟ್ಟೆಗಳು, ಅಂಗಡಿಗಳು ಓಪನ್ ಆಗಿರುತ್ತೆ, ಬಸ್ಗಳು ಓಡಾಟ ಮಾಡುತ್ತೆ. ರಾಜ್ಯದಲ್ಲಿ ಅಂತ ತಗೊಂಡಾಗ KSRTC, BMTC ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ, ಓಡಾಡುತ್ತೆ. ಸ್ಕೂಲು, ಕಾಲೇಜ್ಗಳು ಇರುತ್ತೆ ಅಂತ ಇದ್ದಾರೆ. ಇನ್ನು ಕೆಲವು ಕಡೆ ಸ್ವಲ್ಪ ಅನುಮಾನ ಇದೆ. ಸೊ ಬೆಳಗ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈಗಿನ ಬಂದ್ಗಳು ಹೇಗಾಗಿದೆ ಗೊತ್ತಾ? ಬಂದ್ ಅಂದ್ರೆ ಅದರ ಅವತ್ತಿನ ದಿನವೇ ಅದರ ಹೀಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ಕೆಲವೊಂದು ನಿರ್ಧಾರ ಆಗುತ್ತೆ. ಕ್ಯಾನ್ಸಲ್ ಆಗ್ಬೇಕಾ, ಮನೆಗೆ ಹೋಗ್ಬೇಕಾ, ಅಥವಾ ಬಸ್ ಓಡಿಸ್ಬೇಕಾ, ಆಟೋ ಓಡಿಸ್ಬೇಕಾ ಅನ್ನೋದು. ಸೊ ನಾವು ನಾಳೆ ಬೆಳಗ್ಗೆ ಒಂದು 9:30-10 ಗಂಟೆ ತನಕ ವೆಯ್ಟ್ ಮಾಡಲೇಬೇಕು ಹೇಗಿರುತ್ತೆ ಅನ್ನೋದಕ್ಕೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶಮಿ ಶೆಟ್ಟಿ ನೀಡ್ತಾರೆ. ಶಮಿ ಶೆಟ್ಟಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಾಳಿನ ಬಂದ್ಗೆ ರಾಜ್ಯದಲ್ಲಿ ಹೇಗೆ ರೆಸ್ಪಾನ್ಸ್ ಇರ್ಬೋದು, ಏನಿರುತ್ತೆ ಏನಿರಲ್ಲ, ವೆರಿ ಕ್ವಿಕ್ ಆಗಿ ಹೇಳೋದಾದ್ರೆ? ವಿದ್ಯಾ ಅವರೇ, ನಾಳೆ ರಾಜ್ಯದಲ್ಲಿ ಅಂತ ನೋಡಿದ್ರೆ ಸುಮಾರು ಕೇಂದ್ರದಲ್ಲಿ ಸುಮಾರು 10 ಕೇಂದ್ರದ ಕಾರ್ಮಿಕ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರುವಂಥದ್ದು. ಸುಮಾರು 25ಕ್ಕೂ ಹೆಚ್ಚು ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಕೇಂದ್ರದ ವಿರೋಧವಾಗಿ ಪ್ರತಿಭಟನೆಯನ್ನು ಕೈಗೊಳ್ಳುತ್ತಿರುವಂಥದ್ದು. ಏನು ಖಾಸಗೀಕರಣ ಇರ್ಬೋದು ಅಥವಾ ರೈತ ವಿರೋಧಿ ನೀತಿ ಇರ್ಬೋದು, ಇವುಗಳನ್ನು ವಿರೋಧಿಸಿ ಏನು ಪ್ರತಿಭಟನೆಗೆ ಚಾಲನೆ ನೀಡಿರುವಂಥದ್ದು, ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಆದರೆ ಕರ್ನಾಟಕ ಸೇರಿದಂತೆ ಬಹುತೇಕ ರಾಜ್ಯಗಳಲ್ಲಿ ಭಾರತ್ ಬಂದ್ಗೆ ಸಪೋರ್ಟ್ ಮಾಡುವಂಥದ್ದು ಬಹುತೇಕ ಏನು ಅನುಮಾನ ಅನ್ನುವ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಭಾರತ್ ಬಂದ್ಗೆ ಯಾವುದೇ ರೀತಿ ಬೆಂಬಲ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಈಗ ಹೋಟೆಲ್ಗಳು ಓಪನ್ನು, ಆಟೋಗಳು ರಸ್ತೆಗಿಳಿದು, ಬಸ್ಗಳು ಓಡಾಡೋದು ಅಂದ್ರೆ ಅರ್ಧ ಬಂದ್ ಫ್ಲಾಪ್ ಅಂತ ನಾವು ಅನ್ಕೊಂಡಂಗೆ ಅಲ್ವಾ? ಸೊ ಇದರ ಚಿತ್ರಣ ಹೇಗಿರುತ್ತೆ? ನಾವು ನಾಳೆ ತನಕ ವೆಯ್ಟ್ ಮಾಡ್ಲೇಬೇಕಾ ಹಂಗಾರೆ ನೀವು ಹೇಳೋ ಹಾಗೆ? ಹೌದು, ಖಂಡಿತ ವಿದ್ಯಾ ಅವರೇ, ಈಗಾಗಲೇ ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಬಂದ್ಗೆ ವಿರೋಧ ವ್ಯಕ್ತ ಆಗಿರುವಂತಹ ಕಾರಣದಿಂದ ಕೇವಲ ಕಾರ್ಮಿಕರು ಅಂದರೆ ಬ್ಯಾಂಕ್ ಎಂಪ್ಲಾಯಿಗಳಿರ್ಬೋದು, ಗಣಿಗಾರಿಕೆ ಅಥವಾ ಖಾಸಗಿ ಕಂಪನಿಗಳ ಕಾರ್ಮಿಕರು ಮಾತ್ರ ಈ ಬಂದ್ಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಏನು ರಾಜ್ಯದಲ್ಲಿ BMTC ಬಸ್ಗಳಿರ್ಬೋದು ಅಥವಾ ತುರ್ತು ಸೇವೆಗೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು ಅಥವಾ ಆಸ್ಪತ್ರೆಗಳಿರ್ಬೋದು, ಬಹುತೇಕ ಎಲ್ಲವೂ ಕೂಡ ಓಪನ್ ಆಗಿರುವಂಥದ್ದು. ಮತ್ತು ಜನರಿಗೆ ಬೇಕಾದಂತಹ ಏನು ಸಾಮಾನ್ಯ ತುರ್ತು ಸೇವೆ ಇರ್ಬೋದು ಅಥವಾ ಅವರಿಗೆ ಬೇಕಾದಂತಹ ಅಡುಗೆ ಸಾಮಗ್ರಿಗಳಿರ್ಬೋದು, ಇವುಗಳು ಎಲ್ಲವೂ ಕೂಡ ಓಪನ್ ಆಗಿರೋದ್ರಿಂದ ಬಹುತೇಕ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದ್ಗೆ ಒಂದು ರೀತಿಯಲ್ಲಿ ಏನು ಬೆಂಬಲ ಸಿಗಲ್ಲ ಅಂತಾನೆ ಹೇಳ್ಬೋದಾಗಿದೆ. ಈಗ ಏನ್ ಬೇಡಿಕೆಗಳು, ಕಾರ್ಮಿಕರಿಗೆ ಏನ್ ಬೇಡಿಕೆ ಈಡೇರಿಸಬೇಕಂತ, ಎಷ್ಟು ಬೇಡಿಕೆ, ಇದ್ರ ಬಗ್ಗೆ ಏನಿದೆ ಮಾಹಿತಿ?
ಸುಮಾರು 25 ಕೋಟಿಗೂ ಹೆಚ್ಚು ಜನ ಕಾರ್ಮಿಕರು ಏನು ಈ ಪ್ರತಿಭಟನೆಯಲ್ಲಿ ಭಾಗಿ ಆಗ್ತಾ ಇದ್ದಾರೆ, ಅವರು ಒಂದಿಷ್ಟು ಬೇಡಿಕೆಗಳನ್ನ ಮುಂದೆ ಇಟ್ಟಿರುವಂಥದ್ದು ಕೇಂದ್ರ ಸರ್ಕಾರದ ಎದುರು. ಯಾಕಂತಂದ್ರೆ ಖಾಸಗೀಕರಣಕ್ಕೆ ಅಥವಾ ರೈತ ವಿರೋಧಿ ನೀತಿಯನ್ನ ಕೇಂದ್ರ ಸರ್ಕಾರ ಬೆಂಬಲಿಸ್ತಾ ಇದೆ. ಅವುಗಳನ್ನ ಏನು ಕಂಪ್ಲೀಟ್ ಆಗಿ ವಿರೋಧವನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ಹಾಗೇನೆ ರೈತರಿಗೆ ಸಪೋರ್ಟಿವ್ ಆಗಿ ಒಂದಿಷ್ಟು ಸಿಸ್ಟಮ್ ಕ್ರಿಯೇಟ್ ಆಗಬೇಕು. ಮತ್ತೆ ಏನು ಅವಧಿಗೂ ಹೆಚ್ಚು ಸಮಯವನ್ನ ಕೆಲಸ ಮಾಡಬೇಕು ಅನ್ನುವಂತಹ ಹೆಚ್ಚಿನ ಅವಧಿ ಏನು ಕಾರ್ಮಿಕರನ್ನ ದುಡಿಸ್ಕೊಳ್ತಾ ಇದ್ದಾರೆ ಅದು ಸ್ಟಾಪ್ ಆಗಿ ಅವರಿಗೆ ಒಂದು ಸಮಯ ನಿಗದಿ ಆಗಬೇಕು. ಹೆಚ್ಚಿನ ಸಮಯದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರಿಗೆ ಹೆಚ್ಚಿನ ರೀತಿಯ ಸಂಬಳವನ್ನ ನೀಡಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಏನು ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ಕಾರ್ಮಿಕರು ಈಗ ಏನು ಬಂದ್ಗೆ ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈಗ ರೈತರು ಹಾಗಾದ್ರೆ ಇದಕ್ಕೆ ಜಾಯಿನ್ ಆದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲೇ ಆಗ್ಬೋದು ಪ್ರತಿಭಟನೆ, ಹಂಗಾದ್ರೆ ನೀವ್ ಹೇಳೋ ತರ ಅಲ್ವಾ? ಇನ್ನೊಂದು 10 ಗಂಟೆ ದುಡಿಸ್ಕೊಳ್ತಾ ಇದ್ದೀರಿ, ಇದಕ್ಕೆ ಹೆಚ್ಚಿನ ಹಣವನ್ನ ಕೊಡಬೇಕು ಅಂತನಾ ಅಥವಾ 10 ಅವರ್ಸ್ ತುಂಬಾ ಓವರ್ ಟೈಮ್ ಆಯ್ತು ಅಂತನಾ? ಏನ್ ಬೇಡಿಕೆ ಅವ್ರದ್ದು ಎಕ್ಸಾಕ್ಟ್ ಆಗಿ? ಖಂಡಿತ ವಿದ್ಯಾ, ಹೆಚ್ಚು ಏನು 10 ಅವರ್ ದುಡಿಸ್ಕೊಳ್ತಾ ಇದ್ದಾರೆ ಕಾರ್ಮಿಕರನ್ನ, ಅದು ಹೆಚ್ಚಿನ ಸಮಯ ಆಯಿತು. ಕಾರ್ಮಿಕರಿಗೆ ಈ ಇಂತಿಷ್ಟು ಅವರ್ಗಳಂತ ನಿಗದಿ ಆಗಬೇಕು. ಈ 10 ಅವರ್ ಏನು ಸಮಯ ದುಡಿಸ್ಕೊಳ್ತಾ ಇದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಏನು ಸ್ಟಾಪ್ ಮಾಡಿ ಅದಕ್ಕೆ ಸಮಯ ಅಂತ ಒಂದು ನಿಗದಿಯಾಗಿ, ಅಥವಾ 10 ಅವರ್ ದುಡಿಸ್ಕೊಳ್ಳೋದೇ ಹೌದಾದ್ರೆ ಹೆಚ್ಚಿನ ಅವರ್ ಏನು ದುಡಿಸ್ಕೊಳ್ತಾ ಇದ್ದಾರೆ ಆ ಅವರ್ಗೆ ಸಾಕಷ್ಟು ಏನು ಹೆಚ್ಚಿನ ಸಂಬಳ ಏನು ನೀಡಬೇಕು ಅದನ್ನ ನೀಡಬೇಕು ಅನ್ನುವಂಥದ್ದು. ಮತ್ತೆ ರೈತ ವಿರೋಧಿ ನೀತಿಯನ್ನ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ, ಅದನ್ನು ಕೂಡ ನಾವು ವಿರೋಧಿಸ್ತೀವಿ ಅನ್ನುವಂತಹ ಕರೆಯನ್ನ ಈ ಕಾರ್ಮಿಕರು ನೀಡಿರುವಂಥದ್ದು.